ನಮಸ್ಕಾರ ಮಿತ್ರರೇ. ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಮತದಾನ ಮಾಡುವಂಥ ಅವಕಾಶ ಬಂದೇ ಬಿಡಿತು. ಆ ಅವಕಾಶವನ್ನು ಎಲ್ಲರೂ ಕೂಡ ಸದುಪಯೋಗ ಪಡೆದುಕೊಂಡು ಮತವನ್ನು ಚಲಾಯಿಸಿ ದೇಶದ ಅಭಿವೃದ್ಧಿಗೆ ಕೂಡ ಕಾರಣಕರ್ತರಾಗೋಣ. ಹೌದು, ಚುನಾವಣೆ ಬಂದೇ ಬಿಡಿತು. ಆದರೆ ಯಾರಿಗೆ ಓಟ್ ಹಾಕ್ಬೇಕು ನಾವು? ಯಾರು ಉತ್ತಮರು, ಯಾರು ಅಯೋಗ್ಯರು, ಯಾರು ಅಭಿವೃದ್ಧಿ ಮಾಡಿದ್ದಾರೆ, ಯಾರು ಅಭಿವೃದ್ಧಿ ಮಾಡಿಲ್ಲ ಎಂಬುದು ನಮಗೆ ಕೆಲವೊಂದಿಷ್ಟು ಗೊಂದಲಗಳಿರುತ್ತವೆ. ಆತ್ಮೀಯ ಮಿತ್ರರೇ, 2014ರಿಂದ ಈಚೆಗೆ ಮತ್ತು 2014ರಿಂದ ಮುಂಚೆ ನಮ್ಮ ದೇಶವು ಯಾವ ಸ್ಥಾನದಲ್ಲಿತ್ತು ಆರ್ಥಿಕತೆಯಲ್ಲಿ ಎಂಬುದು ನೋಡಿದಾಗ ಭಾರತವು ಇವಾಗ ಜಗತ್ತಿನ 5ನೇ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿರಬಹುದು, ಮೂಲ ಸೌಕರ್ಯಗಳಲ್ಲಾಗಿರ್ಬೋದು. ಅದೇ ರೀತಿಯಾಗಿ ಕೆಲವೊಂದಷ್ಟು ಮಂದಿ ಲೇವಡಿ ಮಾಡ್ತಾರೆ, ಚಿನ್ನದ ರಸ್ತೆ ಇರುತ್ತೆ. ಆದರೆ ನಾನು ನಿಮಗೆ ತಿಳಿಸಿಕೊಡೋದೇನೆಂದ್ರಪ್ಪ ಅಂದ್ರೆ, ಇವತ್ತು ಪ್ರತಿಯೊಂದು ದೇಶದ ಮೂಲೆಗಳಲ್ಲಿ ಹೋದರೂ ಕೂಡ ನಿಮಗೆ ಚಿನ್ನದ ರಸ್ತೆ ಸಿಗ್ತಾವೆ. ಚಿನ್ನ ಆಯ್ಕೆ ಮಾಡುವಂಥ ರಸ್ತೆಗಳಲ್ಲ. ಅದಕ್ಕಿಂತಲೂ ಕೂಡ ಉತ್ತಮವಾದ ರಸ್ತೆಗಳಿತ್ತು ಭಾರತದಲ್ಲಿ ನಿರ್ಮಾಣಗೊಂಡಿವೆ. ಮೊದಲು ಕಾಂಗ್ರೆಸ್ ಅಧಿಕಾರದಲ್ಲಿ ಎಷ್ಟು ರಸ್ತೆಗಳು ನಿರ್ಮಾಣಗೊಂಡಿದ್ದವು, ಇವಾಗ ಎಷ್ಟು ರಸ್ತೆಗಳು ನಿರ್ಮಾಣಗೊಂಡಿವೆ? 3 ಪಟ್ಟು ರಸ್ತೆಗಳು ಇವತ್ತು ನಿರ್ಮಾಣಗೊಂಡಿವೆ. ಗ್ರಾಮ ಸಡಕ್ ಯೋಜನೆಯಲ್ಲೇ ಆಗಿರ್ಬೋದು. ಅದೇ ರೀತಿಗೆ ಇವತ್ತು IITಗಳು ಎಷ್ಟಿದ್ದು ಭಾರತದಲ್ಲಿ, ಇವತ್ತು ಎಷ್ಟಾಗಿವೆ? ಅವು ಕೂಡ 2 ಪಟ್ಟಾಗಿವೆ. ಏಮ್ಸ್ಗಳು ಎಷ್ಟಿದ್ದು, ಮೆಡಿಕಲ್ ಸೀಟ್ಗಳು ಎಷ್ಟು ಲಭ್ಯ ಇದ್ದು ಭಾರತದಲ್ಲಿ, ಇವಾಗ ಎಷ್ಟಿದ್ದಾವೆ? ಒಂದೇ ಭಾರತ ರೈಲುಗಳು 2014ರಿಂದ ಮುಂಚೆ ಎಷ್ಟಿದ್ದು, ಇವಾಗ ಎಷ್ಟಿದ್ದಾವೆ ಎಂಬುದು ನೋಡಿದಾಗ, ಇವೆಲ್ಲ ಅಂಶಗಳನ್ನು ಗಮನಿಸಿದಾಗ ಪ್ರತಿಯೊಂದು ಕೂಡ 2 ಪಟ್ಟರಿಂದ 3 ಪಟ್ಟಕ್ಕೆ ಹೆಚ್ಚಳಾಗಿವೆ. ಯಾರೋ ಕೂಡ ಹೇಳ್ತಿದ್ದಾರೆ ಬುಲೆಟ್ ಟ್ರೈನ್ ಬಗ್ಗೆ ಮಾತನಾಡ್ತಾರೆ. ಆದರೆ ನಿಮಗೆ ಮಾಹಿತಿ ಕೊರತೆ ಇದೆಯೋ ಗೊತ್ತಿಲ್ಲ. ಇವತ್ತು ಬುಲೆಟ್ ಟ್ರೈನ್ ಎಂಬುದು ಮುಂಬೈ ಟು ಅಲಹಾಬಾದ್ವರೆಗೆ ಇವತ್ತು ಮಾರ್ಗವನ್ನು ಹಾಕುವಂಥ ಕೆಲಸ ಪ್ರಗತಿಯಲ್ಲಿದೆ. ನೀವು ಯಾರೂ ಕೂಡ ಇಂದಿನ ಕಾಲದಲ್ಲಿ ಯಾರೂ ಕೂಡ ದಡ್ಡರಲ್ಲ. ಎಲ್ಲರ ಕಡೆಯಲ್ಲಿ ಕೂಡ ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಾರೆ. ಆ ಸ್ಮಾರ್ಟ್ಫೋನನ್ನು ಒಂದು ಸಲ ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ, ಬುಲೆಟ್ ಟ್ರೈನ್ ಬಗ್ಗೆ ನಿಮ್ಗೆ ಏನಾದ್ರು ಸರ್ಚ್ ಮಾಡಿದಾಗ ನಿಮಗೆ ಆ ಮಾಹಿತಿ ಖಂಡಿತವಾಗಿ ಸಿಗುತ್ತದೆ. ಇನ್ನೊಂದು, ದೇಶದ ಶ್ರೀಮಂತರ ಸಾಲ ಮನ್ನಾ ಮಾಡಿರೋದು ಕೆಲವೊಂದಿಷ್ಟು ಮಂದಿ ಹೇಳ್ತಾರೆ. ಅದು ಸಾಲ ಮನ್ನಾಕ್ಕೂ ಮತ್ತು ರೈಟ್ ಆಫಕ್ಕೂ ಒಂದು ಕೆಲವೊಂದಿಷ್ಟು ವ್ಯತ್ಯಾಸ ಇದೆ. ಅದನ್ನು ಮೊದಲು ನೀವು ಸ್ಪಷ್ಟಪಡಿಸಿಕೊಂಡು ಅದರ ಬಗ್ಗೆ ಮಾತನಾಡಬೇಕೆಂದು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಅದೇ ರೀತಿಯಾಗಿ ಕಳೆದ 70 ವರ್ಷಗಳಿಂದ ಈ ದೇಶದಿಂದ ಹೊರ ಇದ್ದಂಥ ಜಮ್ಮು ಮತ್ತು ಕಾಶ್ಮೀರಕ್ಕೆ ಅದಕ್ಕೆ ಒಂದು ಪ್ರತ್ಯೇಕವಾದ ವಿಧಿಯನ್ನು ಕಲ್ಪಿಸಿಕೊಡುವ ಮುಖಾಂತರ ಅದನ್ನು ಭಾರತದಿಂದ ಪ್ರತ್ಯೇಕವಾಗಿಟ್ಟಿದೆ. ಆದರೆ ನರೇಂದ್ರ ಮೋದಿಯವರು ಅದನ್ನು 2019 ಅಧಿಕಾರಕ್ಕೆ ಬಂದ ತಕ್ಷಣ ಅದನ್ನು ಕಿತ್ತು ಬಿಸಾಕಿ ಕಾಶ್ಮೀರನೂ ಕೂಡ ಇವತ್ತು ಭಾರತದ ಒಂದು ಅವಿಭಾಜ್ಯ ಅಂಗವೆಂದು ಗುರುತಿಸಿ ಅಲ್ಲಿ ಜನರು ಕೂಡ ಇವತ್ತು ಶಾಂತ ರೀತಿಯಿಂದ ಬದುಕುವಂಥ ವಾತಾವರಣ ಕಲ್ಪಿಸಿಕೊಟ್ಟಿದ್ದಾರೆ. ಇವತ್ತು ನೋಡಿರ್ಬೋದು, ಹಲವಾರು ಕಂಪ್ನಿಗಳು ಅಲ್ಲಿ ಹೂಡಿಕೆ ಮಾಡುತ್ತಿದ್ದಾವೆ. ಹಲವಾರು ಜನರಿಗೆ ಉದ್ಯೋಗ ಸೃಷ್ಟಿಯಾಗಿದೆ. ಭಯೋತ್ಪಾದನೆ ಅನ್ನೋದು ಕೂಡ ಇವತ್ತು ತುಂಬಾ ಕಡಿಮೆ ಆಗಿದೆ. ಇಷ್ಟೆಲ್ಲವನ್ನು ಮಾಡಿದಂಥ ನರೇಂದ್ರ ಮೋದಿ ಅವರು ನಾವು ಯಾಕೆ ಓಟ್ ಹಾಕಬಾರ್ದು? ಮೊದಲು ನಮ್ಮ ಭಾರತ ಇವತ್ತು ಆಮದುದಾರರ ರಾಷ್ಟ್ರವಾಗಿತ್ತು. ಆದರೆ ಇವತ್ತು ಜಗತ್ತಿನ ಪ್ರಮುಖ ರಫ್ತುದಾರ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಇವತ್ತು ಸೈನ್ಯಕ್ಕೆ ಬೇಕಾಗಿರೋ ಶಸ್ತ್ರಾಸ್ತ್ರಗಳನ್ನು ಕೂಡ ನಾವು ಬೇರೆ ದೇಶದಿಂದ ನಾವು ತಯಾರಿಸಿಕೊಳ್ತೀವಿ. ಆದರೆ ಇವತ್ತು ಪರಿಸ್ಥಿತಿ ಕೂಡ ತುಂಬಾ ಬದಲಾವಣೆ ಆಗಿದೆ. ಪ್ರತಿಯೊಂದನ್ನು ಕೂಡ ಭಾರತದಲ್ಲಿರುವಂಥ ಕಂಪ್ನಿಗಳ ಮೂಲಕ ತಯಾರಿಸಿ ಸೈನಿಕರಣವನ್ನು ತುಂಬಾ ಬಲಿಷ್ಠಗೊಳಿಸುವಂಥ ಕೆಲಸವನ್ನು ಕೂಡ ನರೇಂದ್ರ ಮೋದಿ ಮಾಡುತ್ತಿದ್ದಾರೆ. ಸುಮಾರು 20,000 ಕೋಟಿ ರೂಪಾಯಿಯ ಒಂದು ಶಸ್ತ್ರಾಸ್ತ್ರಗಳನ್ನು ಬೇರೆ ದೇಶಕ್ಕೆ ಕೂಡ ರಫ್ತು ಮಾಡುವಂಥ ಕೆಲಸ ಇವತ್ತು ನಡೆಯುತ್ತಿದೆ. ಮೇಕ್ ಇನ್ ಇಂಡಿಯಾ ಆಗಿರ್ಬೋದು, ಮೇಡ್ ಇನ್ ಇಂಡಿಯಾ ಆಗಿರ್ಬೋದು, ಒಂದೇ ಭಾರತ ಆಗಿರ್ಬೋದು, ಆಯುಷ್ಮಾನ್ ಭಾರತ್ ಆಗಿರ್ಬೋದು, ಸ್ಟಾರ್ಟಪ್ ಇಂಡಿಯಾ ಆಗಿರ್ಬೋದು, ಡಿಜಿಟಲೀಕರಣ ಆಗಿರ್ಬೋದು. ಇವೆಲ್ಲವನ್ನು ನೋಡಿದಾಗ ನಮಗೆ ಅನಿಸೋದು ಒಂದೇ, ಮತ್ತೊಮ್ಮೆ ನರೇಂದ್ರ ಮೋದಿಯವರು ಬಂದರೆ ಏನೆಲ್ಲ ಬದಲಾವಣೆ ಆಗೋದು ಭಾರತ. ಏನು ಸುಮಾರು 500 ವರ್ಷಗಳ ಕಾಲ ಹಿಂದೂಗಳ ಒಂದು ಆಸೆ ಏನಾಗಿತ್ತು, ರಾಮ ಮಂದಿರ ಕಟ್ಟುವಂಥ ಆಸೆ, ಆ ಆಸೆಯನ್ನು ಈಡೇರಿಸಿದವರು ಯಾರು? ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು. ಇವತ್ತು ಜಗತ್ತಿನ ನಾನಾ ರಾಷ್ಟ್ರಗಳು ಕೂಡ ಇವತ್ತು ಯುದ್ಧದಲ್ಲಿ ಮಗ್ನರಾಗಿದ್ದರೆ ಭಾರತ ಮಾತ್ರ ಶಾಂತ ರೀತಿಯಿಂದ ನೆಮ್ಮದಿಯಿಂದ ಬದುಕುತ್ತಿದೆ. ಇವತ್ತು ಇಸ್ರೇಲ್ ಹಮಾಸ್ ಆಗಿರ್ಬೋದು, ರಷ್ಯಾ ಉಕ್ರೇನ್ ಆಗಿರ್ಬೋದು, ಇರಾನ್ ಇರಾಕ್ ಆಗಿರ್ಬೋದು, ಕೆಲವೊಂದು ಬಂಡುಕೋರರ ಒಂದು ಅವಳಿ ಆಗಿರ್ಬೋದು, ಇವುಗಳಿಂದ ಇಡೀ ಜಗತ್ತು ಇವತ್ತು ತತ್ತರಿಸಿಕೊಂಡಿದೆ. ಆದರೆ ಜಗತ್ತಿನಲ್ಲಿ ಕೂಡ ಇಷ್ಟೆಲ್ಲ ಶಾಂತ ರೀತಿಯಿಂದ ಬದುಕುತ್ತಿರುವಂಥ ಏಕೈಕ ರಾಷ್ಟ್ರ ಯಾವುದಾದ್ರೂ ಅದು ಭಾರತ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೋದು. ಇನ್ನೇನು ಅದಕ್ಕೆ ಹೇಳಿದ್ದಾರೆ ನರೇಂದ್ರ ಮೋದಿ, ಇಷ್ಟೆಲ್ಲ ನಡೆದು ಟ್ರೈಲರ್ ಏನು ಅಭಿ ಪಿಕ್ಚರ್ ಬಾಕಿ ಆಯ್ತು. ಅದಕ್ಕೆ ಹೇಳೋನು, ಮತ್ತೊಮ್ಮೆ ರಾಷ್ಟ್ರವನ್ನು ವಿಶ್ವಗುರು ಮಾಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಮತದಾನ ಮಾಡೋದ್ರ ಮುಖಾಂತರ, ದೇಶದ ಪ್ರಧಾನಿಯವರಿಗೆ ಮತ್ತೊಂದು ಅವಕಾಶ ನೀಡೋದ್ರ ಮುಖಾಂತರ ಜಗತ್ತಿನ 3ನೇ ಆರ್ಥಿಕತೆ ರಾಷ್ಟ್ರವಾಗಿ ಹೊರಹೊಮ್ಮುವಂಥ ಕೆಲಸವನ್ನು ನೀವು ಮಾಡಬೇಕಾಗಿದೆ. ದೇಶದಲ್ಲಿ ನೋಡಿರ್ಬೋದು, ಇವತ್ತೆಲ್ಲ
ಇವತ್ತೆಲ್ಲ ಅವ್ರಿಗೆ ದೊಡ್ಡ ದೊಡ್ಡ ಕಂಪ್ನಿಗಳ್ನ ಅವ್ರಿಗೆ ಮಾರಿದ್ರು ಇವ್ರಿಗೆ ಮಾರಿದ್ರು ಕೇಸಿಂದ ಹೇಳ್ತಾರೆ ವಿರೋಧ ಪಕ್ಷದವರು. ಆದರೆ ನಾನು ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅವೆಲ್ಲ ಮೊದಲು ಎಷ್ಟು ಎಷ್ಟು ನಷ್ಟದಲ್ಲಿ ಉಂಟಾಗಿದ್ದು, ಇವತ್ತು ಎಷ್ಟು ಲಾಭವನ್ನು ಪಡೀತವೆ, ಎಷ್ಟು ಮಂದಿಗೆ ಉದ್ಯೋಗ ಸೃಷ್ಟಿದವು. ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಏರ್ ಇಂಡಿಯಾ ಅಂತ ಒಂದು ವಿಮಾನ ಸಂಸ್ಥೆ ಮೊದಲು 2014 ಮುಂಚೆ ಎಷ್ಟು ಲಾಸದಲ್ಲಿತ್ತು, ಎಷ್ಟು ನಷ್ಟವನ್ನು ಅನುಭವಿಸಿ ತನ್ನ ಉದ್ಯೋಗಗಳನ್ನು ಕಳೆದುಕೊಂಡು ಇಡೀ ಕಂಪನಿಯ ಒಂದು ಅಧಪತನಕ್ಕೆ ಹೊರಟಿತ್ತು. ಅದನ್ನು ಟಾಟಾದವರು ವರ್ಗಾಯಿಸಿ ಸುಮಾರು ಜಗತ್ತಿನಾದ್ಯಂತ ಅದಕ್ಕೆ ವಿಮಾನಗಳನ್ನು ಖರೀದಿಸಿ ಮತ್ತು ಅದನ್ನು ಎದ್ದು ನಿಲ್ಲಿಸುವಂಥ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರಿಗೆ. ಇಷ್ಟೆಲ್ಲವನ್ನು ನೋಡಿದಾಗ ಮತ್ತೆ ನಾವು ನರೇಂದ್ರ ಮೋದಿಗಳನ್ನು ಓಟನ್ನು ಹಾಕೋದ್ರ ಮುಖಾಂತರ ಮತ್ತೊಮ್ಮೆ ಭಾರತವನ್ನು ಜಗದ್ಗುರು ಪಟ್ಟಕ್ಕೆ ಏರಿಸೋಣ. ಜೈ ಹಿಂದ್, ಭಾರತ್ ಮಾತೆ ಕಿ ಜೈ.